ಚರ್ಚೆ ಶುರು ಮಾಡ್ತಾ ಇದ್ದೀನಿ. ಪಾಲ್ಗೊಳ್ಳೋದಕ್ಕೆ ನಮ್ಮೊಂದಿಗೆ ನಟರಾಜ್ ಗೌಡ್ರು ಇದ್ದಾರೆ, ಕಾಂಗ್ರೆಸ್ ಪಕ್ಷದ ವಕ್ತಾರರಾಗಿ. ಸ್ವಾಗತ ನಟರಾಜ್ ಗೌಡ್ರೆ. ಅನಿಲ್ ಚಳಗೇರಿ ಅವರಿದ್ದಾರೆ, ಬಿಜೆಪಿಯ ವಕ್ತಾರರಾಗಿ. ಸ್ವಾಗತ ಅನಿಲ್ ಚಳಗೇರಿ ಅವರು ನಿಮಗೆ ಈ ಒಂದು ಡಿಬೇಟ್ಗೆ. ನನ್ನ ಫಸ್ಟ್ ಕ್ವಶನ್ನು ಅನಿಲ್ ಚಳಗೇರಿ ಅವರೇ, ಈ ಪ್ರತೀಕಾರದ ಕೊಲೆಗಳಿಗೆ ಕೊನೆ ಎಂದು ನೋಡಿ, ನಾನು ಇವತ್ತು ಪ್ರತೀಕಾರ ಅಂತ ನೇರವಾಗಿ ಹೇಳೋಕ್ಕೆ ಇಷ್ಟಪಡೋದಿಲ್ಲ. ಬೇರೆ ಬೇರೆ ಇನ್ಸಿಡೆಂಟು ಬೇರೆ ಬೇರೆ ಪ್ರದೇಶಗಳಲ್ಲಿ ಆಗಿರುವಂಥದ್ದು ಕನೆಕ್ಟ್ ಮಾಡಿದ್ರೆ ನೀವು ಆ ಒಂದು ಲೆವೆಲ್ಗೆ ಬರ್ಬೋದು. ನಮಗಿವತ್ತಿರುವಂಥ ನೋವೇನು ಅಂತ ಹೇಳಿದ್ರೆ, ನಮ್ಮ ಹಿಂದೂ ಕಾರ್ಯಕರ್ತನೊಬ್ಬ ದೇಶಕ್ಕೋಸ್ಕರ ಧರ್ಮಕ್ಕೋಸ್ಕರ ಭಾರತ ಮಾತೆಯ ಸೇವೆಯಲ್ಲಿ ತೊಡಗಿರುವಂತಹ ಒಬ್ಬ ಕಾರ್ಯಕರ್ತನ ಕೊಲೆ ಆಗಿದೆ. ಹೀಗಾಗಿ ನಾನು ತುಂಬ ಸ್ಪಷ್ಟವಾಗಿ, ತುಂಬ ಸಹಜವಾಗಿ ಸ್ಪಷ್ಟವಾಗಿ ನಾನು ರಾಜ್ಯದಲ್ಲಿ ಆಡಳಿತ ಇರುವಂತಹ ಕಾಂಗ್ರೆಸ್ ಪಾರ್ಟಿಯ ಸರ್ಕಾರಕ್ಕೆ ಇದೊಂದು ಆರೋಪ ಮಾಡ್ತಾ ಇದ್ದೀನಿ. ನೇರವಾಗಿ ರಾಜ್ಯದಲ್ಲಿ ಇವತ್ತು 1 ತಿಂಗಳು ಮುಂಚೆನೆ, ಅಂದರೆ ಏನು ಸುಹಾಸ್ ಶೆಟ್ಟಿಯ ಮರ್ಡರ್ ಆಗುತ್ತೆ, 1 ತಿಂಗಳು ಮುಂಚೆಯೇ ಒಂದು ಅಕೌಂಟಲ್ಲಿ ಅವನ ಫೋಟೋವನ್ನು ಹಾಕಿ ನೇರವಾಗಿ ಫಿನಿಶ್ ಅಂತ ಮಾಡುವಂತಹ ಲೆವೆಲ್ಗೆ ಇವತ್ತು ಅವರು ಬಂದು ನಿಂತ್ಕೊಂಡಿದ್ದಾರೆ ಅಂತ ಹೇಳಿದ್ರೆ, ಅವರಿಗೆ ಈ ವ್ಯವಸ್ಥೆಯ ಮೇಲೆ, ಯಾರು ಮರ್ಡರ್ ಮಾಡ್ತಾ ಇದ್ದಾರೋ ಅವರಿಗೆ ಈ ವ್ಯವಸ್ಥೆಯ ಮೇಲೆ, ಅವರಿಗೆ ಪೊಲೀಸರ ಮೇಲೆ, ಅವರಿಗೆ ರಾಜ್ಯ ಸರ್ಕಾರದ ಮೇಲೆ ನಂಬಿಕೆ ಇಲ್ಲ, ಒಂದು ಹೆದರಿಕೆ ಇಲ್ಲ, ಇನ್ನೊಂದು ನಂಬಿಕೆ ಇದೆ. ಯಾವ ಕಾರಣಕ್ಕೆ ನಂಬಿಕೆ ಅಂತ ಹೇಳಿದ್ರೆ, ಹಿಂದೆ PFIನ ಗುಂಡಾಗಳು, ಸಿಮಿಯ ಗುಂಡಾಗಳು, SDPIನ ಗುಂಡಾಗಳು ಯಾರು ಅನೇಕ ಈ ಥರದ ಆರೋಪಗಳನ್ನು ಮಾಡಿ ಅವತ್ತು ಒಂದು ಸಣ್ಣ ಬೀಜದ ಮಟ್ಟದಲ್ಲಿದ್ದರು, ಅವರನ್ನ ಕಾಂಗ್ರೆಸ್ ಪಾರ್ಟಿ ತನ್ನ ತುಷ್ಟೀಕರಣದ ರಾಜಕಾರಣಕ್ಕೋಸ್ಕರ ನೇರವಾಗಿ ಅವರನ್ನ ಸಪೋರ್ಟ್ ಮಾಡ್ತಾ ಅವ್ರು ಅಲ್ವೇ ಅಲ್ಲ ಅಂತ ಹೇಳಿ ಬೀಜ ಇದ್ದವರು ಇವತ್ತು ಮರವಾಗಿದ್ದಾರೆ. ಅದರ ಇಂಪ್ಯಾಕ್ಟ್ ಇವತ್ತು ನಾವು ನೋಡ್ತಾ ಇದ್ದೀವಿ. ನಾನಿಲ್ಲಿ 2 ವಿಚಾರ ಇದೆ. ಈಗ ಇವರೊಂದು ಪಾರ್ಟಿ ಈ ಟೈಮಲ್ಲಿ ಕೊಲೆಗಳು ನಡೀತಿದೆ, ಭಾಗ 1. ಭಾಗ 2, ನಿಮ್ಮ ಪಾರ್ಟಿ ಅಧಿಕಾರದಲ್ಲಿದ್ದಾಗ ಹಾಗಿದ್ರೆ ಈ ಥರದ್ದು ಯಾವುದೇ ಕೊಲೆಗಳಾಗಬಾರ್ದಾಗಿತ್ತು ಅಂತ. ನಮ್ಮ ಪಕ್ಷ ಇದ್ದಾಗ ಆ ಸಂಖ್ಯೆ ನೀವು ನೆನಪಿರಬೇಕು. 2013ರಿಂದ 2018ರವರೆಗೆ ಹೋಗುವಾಗ ಆಗ ಸಂಖ್ಯೆ 25ರವರೆಗೆ ಹೋಗಿತ್ತು ಸಿದ್ದರಾಮಯ್ಯ ಅವರ ಸರ್ಕಾರದ ಅವಧಿಯಲ್ಲಿ. ನಮ್ಮ ಸರ್ಕಾರದಲ್ಲೂ ಆಗಿದೆ. ಆದ್ರೆ ಇದು ನೇರವಾಗಿ ಟಾರ್ಗೆಟೆಡ್ ಮರ್ಡರ್. ಅವತ್ತೇನು ಪ್ರಾರಂಭ ಮಾಡಿದ್ರಲ್ಲ ಕಾಂಗ್ರೆಸ್ ಪಾರ್ಟಿ 2013-14ರಲ್ಲಿ, ಅಂದ್ರೆ ಸರ್ಕಾರ ಬಂದು ಕೇವಲ ಒಂದು 3-4 ತಿಂಗಳ ಸಮಯದಲ್ಲಿ ಮಂಗಳೂರಿನ ಕೊಲೆಗಳು, ಮಂಗಳೂರಿನ ಕೊಲೆಗಳು, ಕೇರಳ ಭಾಗದ ಕೊಲೆಗಳೆಲ್ಲವೂ ಕೂಡ ಯಾವ ಪಕ್ಷ ಆಡಳಿತದಲ್ಲಿ ಇದೆ ಎನ್ನುವುದರ ಆಧಾರದ ಮೇಲೆ ನಿರ್ಧರಿಸಿಕೊಂಡು ಅಲ್ಲಿ ಕೊಲೆಗಳು ನಡೆಯೋದು ಇಲ್ಲ. ತುಷ್ಟೀಕರಣದ ರಾಜಕಾರಣಕ್ಕೋಸ್ಕರ ಇವರು ಸಪೋರ್ಟ್ ಮಾಡ್ತೀರಾ ಅಂತ ಅವ್ರಿಗೆ ತುಂಬಾ ಕಾನ್ಫಿಡೆನ್ಸ್ ಇದೆ. ಕಾಂಗ್ರೆಸ್ ಸರ್ಕಾರ ಬಂದಾಗ ಈ ಸಂಖ್ಯೆಗಳು ಹೆಚ್ಚಾಗುತ್ತೆ. ಇದನ್ನ ನಾವು ಮತ್ತೆ ನೋಡಿದೀವಿ. ನೀವು ಡೇಟಾ ತೆಗಿತಾ ಹೋದ್ರೆ ಬೇಕಾದಷ್ಟು ಡೇಟಾ ಸಿಗುತ್ತೆ ಇದರಲ್ಲಿ. ಮತ್ತೆ ಇದೇನು ಹೊಸದೇನಲ್ಲ, ಈ ತರಾನೇ ಮಾಡ್ತಾರೆ ಅವರು. ವೆರಿ ಪ್ಲಾನ್ಡ್ ಅಟ್ಯಾಕ್. ನಟರಾಜ್ ಗೌಡ, ಕರಾವಳಿ, ದಕ್ಷಿಣ ಕನ್ನಡ ಈ ಭಾಗ ಒಂದು ಏರ್ಪೋರ್ಟು ಇದೆ, ವಿಮಾನ ಇರುತ್ತೆ, ಬಂದರು ಇದೆ, ರಸ್ತೆ ಸಾರಿಗೆ ಇದೆ, ಎಲ್ಲ ಇದೆ. ಅತ್ಯಂತ ಎಂಟರ್ಪ್ರಿನರ್ಶಿಪ್ಗೆ ಒಳ್ಳೆ ಜಾಗ ಇತ್ತದು. ಅದನ್ನು ಲ್ಯಾಬೊರೇಟರಿ ಮಾಡ್ಕೊಂಡಿದ್ದು BJP. ಲ್ಯಾಬೊರೇಟರಿ ಮಾಡ್ಕೊಂಡಿದ್ದು ಹೆಂಗೆ ಧರ್ಮದ ಅಫೀಮನ್ನು ತುಂಬಿ ಒಬ್ರೊಬ್ರು ಓಡಾಡೋ ಥರ ಮಾಡಿದ್ರು. ಆದರೆ ನಾನು ಧರ್ಮದ ಲೇಪನ ಕೊಡೋದಿಲ್ಲ ಇದಕ್ಕೆ. ಇದು ಏನಂದ್ರೆ ಪ್ರತಿಕಾರ ಅಲ್ಲ. ಪೊಲೀಸ್ ಇಲಾಖೆ ಪ್ರಾಥಮಿಕವಾಗಿ ಏನು ಹೇಳ್ತಾ ಇದ್ದಾರೆ ಅಂದ್ರೆ, ಇದು ದ್ವೇಷದಲ್ಲಿ ಒಬ್ರಿಗೊಬ್ರು ಹೊಡೆದಾಕೊಂಡಿರೋದು ಅಂತ ಹೇಳಿದ್ದಾರೆ. ಅಲ್ಲ, ಫಾಜಿಲ್ ಮರ್ಡರ್ಗೆ ಪ್ರತಿಕಾರ ಆ ಥರನೇ, ಆ ರೀತಿಯೇ. ಇದು ಧರ್ಮದ ಆಧಾರಿತ ಅಲ್ಲ. ಆಮೇಲೆ ಸತ್ತಂತಹ ಸುಭಾಷ್ ಶೆಟ್ಟಿ ಇದ್ದಿದ್ರಲ್ಲ, ಆತ ಕೂಡ ಬಹಳ ಕ್ರಿಮಿನಲ್ ಪ್ರಕರಣಗಳಲ್ಲಿ ಭಾಗಿಯಾಗಿದ್ದಂಥವನು. ಹಿಂದೂ ಧರ್ಮ ರಕ್ಷಕ ಅಂತ ಹೇಳಿ ನೋಡ್ರಿ. ನೀವು ಮಾತಾಡ್ಬೇಕಾದ್ರೆ ಈಗ ಅವ್ರು ಹೇಳಿದ್ದು ಇಷ್ಟೇನೆ, ಹಿಂದೂ ಧರ್ಮಕ್ಕೋಸ್ಕರ ಇದ್ದಂತಹ, ನಿಷ್ಠೆಯಿಂದ ಇದ್ದಂತಹ ನಮ್ಮ ಕಾರ್ಯಕರ್ತನೊಬ್ಬ ಸತ್ತೋಗಿದ್ದಾನೆ ಅಂತ ಹೇಳಿದ್ರು. ಅವ್ನು ಸತ್ತು ಮಣ್ಣಾಗಿದ್ದಾನೆ ಇವತ್ತು. ಈಗ ನೋಡಿ, ನನ್ನ ಪಾಯಿಂಟ್ ಈ ಥರ ನೋಡಿ, ನಾನು ಹೇಳ್ತೀನಿ, ಸಿಂಪಲ್ ಆಗಿ ಹೇಳ್ತೀನಿ, ಈ ಥರ ಸಾವು ಆಗಬಾರ್ದು. ರೌಡಿ ಶೀಟರ್ ಇದ್ದಂತ ಮಾಹಿತಿ ಇದೆ ಅಂತ ಹೇಳಿ ಚೆಕ್ ಮಾಡಿಕೊಂಡಾಗ ಈ ಒಂದು ಮಂಗಳೂರಲ್ಲಿ 4 ಕೇಸ್ ಇದೆ, ಬೆಳ್ತಂಗಡಿಯಲ್ಲಿ 1 ಕೇಸ್ ಇದೆ, ಮಂಗಳೂರು ನಗರ ವ್ಯಾಪ್ತಿಯ ಬಜ್ಪೇಟ್ ಠಾಣೆಯಲ್ಲಿ 3, ಸುರತ್ಕಲ್ ಠಾಣೆಯಲ್ಲಿ 1 ಕೇಸು ಅಂತ, ಬೆಳ್ತಂಗಡಿಯಲ್ಲಿ 1 ಕೇಸು. ಈಗ ನೋಡಿ, ಸತ್ತಂತವನು ರೌಡಿ ಶೀಟರ್, ಸಾಯಿಸಿದವರು ಯಾರು? ಈಗ ಅವರು ಕ್ರಿಮಿನಲ್ಗಳು. ಆಯ್ತಾ? ಅವ್ರನ್ನ ಪೊಲೀಸ್ ಇಲಾಖೆ ಅರೆಸ್ಟ್ ಮಾಡುತ್ತೆ.
ಸತ್ತಂತಹ ಒಬ್ಬ ರೌಡಿಯನ್ನ ನೋಡಿ ಮತ್ತೆ ಮತ್ತೆ ಆ ಪದ ಸತ್ತಂತಹ ಉಪಯೋಗಿಸ್ಕೋಬಾರ್ದು ಕೇಳ್ರಿ, ಅಂತ ಅನ್ಸುತ್ತೆ ನನಗೆ. criminal ಇರಿ, ಇರಿ, ನಿಮ್ಮನ್ನು ಮಾತಾಡ್ತೀನಿ. ನನಗೂ objection ಇದೆ. ಒಂದು Word ಮಾತಾಡ್ತೀನಿ. ಬೇರೆ ಮಾಡ್ಬೋದು. ಇವಾಗ ತೀರ್ಕೊಂಡಿದ್ದಾರೆ ಅವ್ರ ಮನೆಯವರು ಡಿಬೇಟ್ ನೋಡ್ಲಿ ರೌಡಿ ಅನ್ಬಾರ್ದಲ್ವಾ? ಏನಿದೆ ಈಗ ಕಾನೂನು ಏನಿದೆ, ಅಲ್ಲ, ಹೇಳಿ. ಪೊಲೀಸ್ ಇಲಾಖೆ ಏನಿದೆ, ಇನ್ನು 24 ಈಗ ನೀವು ಗಂಟೆ ನಾನು ಆಗಿಲ್ಲ. ಹೇಳದಲ್ಲ, ನೀವು ಇನ್ನು 24 brother, ಗಂಟೆ ಆಗಿಲ್ಲ. ಕೇಳ್ಸ್- ಸ್ವಲ್ಪ ಮನುಷ್ಯತ್ವ ಇರ್ಲಿ. ನಿಮ್ಗೆ ಆಮೇಲೆ ನೋಡಿವ್ರಿ ಅಂತ ಕೇಳಿಸ್ಕೊಳ್ರಿ, ಬೋರ್ಡನ್ನ. ನೀವು ನಿಮ್ಗೆ ಇಷ್ಟ ಬಂದಿದ್ದನ್ನು ನೀವು ಹೇಳ್ಬೋದು, ನಾನು ಸತ್ಯ ಮಾತ್ರ ಹೇಳಕ್ ಸಾಧ್ಯ. ಅಲ್ಲಲ್ಲ, ನಿಮ್ಗೆ ಇಷ್ಟ ಬಂದು ನೀವು 24 ಹೇಳ್ಬೋದು. ಆಗಿಲ್ಲ. ಇಲ್ಲ ಕೇಳಿಸ್ಕೊಳ್ಳಿ, ದಯವಿಟ್ಟು ಸ್ವಲ್ಪ ಅನಿಲ್ ಸೂಕ್ಷ್ಮತೆ ಇರ್ಲಿ, ಅನಿಲ್ ಅನಿಲ್ ಮಾತಾಡುವಾಗ. ನಿಮ್ಮ ಮಾತು ನೀವು ಕೇಳ್ಕೊಳ್ಳಿ. ಮಾತಾಡುವಾಗ ನೀವು ಸೂಕ್ಷ್ಮತೆ ಇರ್ಲಿ. ಅನಿಲ್ ನಿಮ್ಮ ಮಾತು ಈಗ ನನ್ನ ಮೇಲೂ ಕೇಸ್ ಅನಿಲ್ ಇವೆ, ನೀವು ಕೇಳಿಸ್ಕೊಳ್ರಿ. ನನ್ನ ಅನಿಲ್ ಮೇಲೂ ಕೇಸ್ ಇವೆ, ನಟರಾಜ್. ಅನಿಲ್ ನನ್ನ ಮೇಲೂ ಕೇಸ್ ಇವೆ. ನೋಡಿ, ನಾನು ಒಬ್ಬ ಗಲಾಟೆ ಆರೋಪಿ. ನಾನು- ಅದೆಲ್ಲ ನಾನು- ಆಗೋದಿಲ್ಲ. ಹಾಗೆಲ್ಲ ಮಾತಾಡಬಾರ್ದು. ನಾನು ಪೊಲಿಟಿಕಲ್ ಕೇಸ್ ಹಾಗೆಲ್ಲ ಮಾತಾಡಬಾರ್ದು. ಪೊಲಿಟಿಕಲ್ ಕೇಸ್ ಬಗ್ಗೆ ಮಾತಾಡ್ತೀನಿ. ಹಾಗೆಲ್ಲ ಮಾತಾಡಬಾರ್ದು. ಈಗ ನೀವು ತಪ್ಪಾಗುತ್ತೆ. ಕೇಳಿಸ್ಕೊಳ್ಳಿ, ನಿಮ್ಗೆ ಇಷ್ಟ ಬಂದಿದ್ದು ನೀವು ಹೇಳ್ಬೋದು, ನಾನು ಇಷ್ಟ ಬಂದಿದ್ದೀರಲ್ಲ, ಸತ್ಯ ಮಾತ್ರ ಹೇಳ್ತೀನಿ ನಾನು. ಪೊಲೀಸ್ ಇಲಾಖೆ ಏನಿರುತ್ತೆ, ಇವನ್ ಬಿಜೆಪಿ ಸರ್ಕಾರದಲ್ಲೂ ಆತ ರೌಡಿನೇ. ಓಕೆ, ಕಳೆದ ಬಿಜೆಪಿ ಸರ್ಕಾರದ ಇಬ್ಬರು ಮುಖ್ಯಮಂತ್ರಿಗಳಿರಲ್ಲ, ಆ ಸಮಯದಲ್ಲೂ ಆತ ರೌಡಿನೇ. ಒಬ್ಬ ರೌಡಿ ಶೀಟರ್ನ ಹತ್ಯೆ ಆಗಿದೆ. ಹತ್ಯೆ ಆಗಬಾರದಿತ್ತು, ಯಾಕಂದ್ರೆ ಕಾನೂನು ಯಾರೋ ಒಬ್ಬರಿಗೆ ಗುಂಡಾಗಿರಿ ಮಾಡ್ಲಿಕ್ಕೆ ಕೊಟ್ಟಿಲ್ಲ. ಆಯ್ತಾ, ಯಾರೋ ಒಬ್ರು ಬಡ್ದಾಡ್ಕೊಂಡು ಸಾಯಂಗಿಲ್ಲ ಸಮಾಜದಲ್ಲಿ. Okay. ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡಬೇಕಿದೆ. ಇದು ಪೊಲೀಸ್ ಇಲಾಖೆಯ ಜವಾಬ್ದಾರಿ. ಯಾರು ಸಾಯಿಸಿದ್ದಾರೆ ಇದನ್ನ ಧರ್ಮಾಧಾರಿತ ಅಂತ ಹೇಳಕ್ಕಾಗಲ್ಲ, ಅವ್ರನ್ನ ಎಡೆಮುರಿ ಕಟ್ಟಬೇಕು. ಆದ್ರೆ ಬಿಜೆಪಿ ಏನ್ ಮಾಡ್ತಾ ಇದೆ, ವಾಟ್ಸ್ ಬಿಜೆಪಿ ಇಸ್ ಡೂಯಿಂಗ್? ಒಬ್ಬ ರೌಡಿಯನ್ನ ನಾನು ಹಿಂದೂ ಕಾರ್ಯಕರ್ತ ಅಂತ ಹೇಳಿ ಹಿಂದೂ ಧರ್ಮಕ್ಕೆ ಅಪಮಾನ ಮಾಡ್ತಾ ಇದ್ದಾರೆ. ಯಾವ ಯುವಕರು ಇವತ್ತು ಧರ್ಮದ ಅಭಿಮಾನ ತಗೊಂಡು ರಸ್ತೆಗೆ ಬರ್ತಾರಲ್ಲ, ಅವ್ರಿಗೆ ಒಂದು ಆತಂಕ ಇದು. ನನಗೆ ಯಾರ ರೌಡಿ ಶೀಟರ್ಲ್ಲ ಹಿಂದೂ ಕಾರ್ಯಕರ್ತ ಅಂದ್ರೆ ಇಲ್ಲ ಈಕ್ವಲ್ ಎಲ್ಲರೂ, ಯಾರು ನಿಜವಾಗ್ಲೂ ಒಂದು ಧರ್ಮದ ಕೆಲಸ ಮಾಡೋದ್ರಲ್ಲ ಈಕ್ವಲ್, ಒಬ್ಬ ರೌಡಿ ಶೀಟರ್ಗೆಲ್ಲರಿಗೂ ಈಕ್ವಲ್ಲ. ಸೊ ಇದು ಹಿಂದೂ ಧರ್ಮಕ್ಕೆ ಮಾಡೋ ಅಪಮಾನ ಒಂದು. ಎರಡನೇದು, ಎಲ್ಲದರಲ್ಲೂ ಧರ್ಮದವನ್ನ ಬೆರೆಸಿ ಇವರು ತಮ್ಮ ರಾಜಕೀಯ ಮಾಡ್ಕೋಬೇಕು. ಇವರ ಕಾರ್ಯಕರ್ತರಿಗೆ ಯಾರು ಮಲಗಿದಾರೋ ಅವ್ರಿಗೆ ಆಕ್ರೋಶ ಬರ್ತಾರೆ, ಪ್ರಚೋದನೆ ಮಾಡಿ ಎಬ್ಬರಿಸಬೇಕು. ಇದು ಇವ್ರ ಉದ್ದೇಶ ಅಷ್ಟೇ ಬಿಟ್ರು ಇವ್ರ ಉದ್ದೇಶ ಯಾರಿಗೂ ನ್ಯಾಯ ಕೊಡ್ಸೋದಲ್ಲ, ಇಂಥದ್ದು ಆಗಬಾರದು ತಡೆಯೋದಲ್ಲ. ಯಾವನಾದ್ರೂ ಬಿಜೆಪಿಯ ಹಿರಿಯ ನಾಯಕರ ಮಕ್ಕಳು ಈ ತರ ರಸ್ತೆಯಲ್ಲಿ ಬಿದ್ದಿದ್ದಾರೆ, ಈ ತರ ಇದ್ದಾರೆ, ಆಗಿದ್ದಾರೆ, ಯಾರಿಗೂ ಆಗಬಾರದು. ನಾನು ಹೇಳ್ತೀನಿ ಯಾರಿಗೂ ಆಗಬಾರದು. ಆದರೆ ಯಾರೋ ಬಡ ಮಕ್ಕಳು, ಹಿಂದುಳಿದ ವರ್ಗದವರು, ಅಂಥವ್ರನ್ನ ಧರ್ಮದ ಅಭಿಮಾನ ಹಾಕಿ ಅವರ ಸಾವಾದ್ಮೇಲೆ ಇವರ ರಾಜಕಾರಣ ಮಾಡೋಂಥದ್ದು.